ಸ್ವಾಮಿಗಳಲ್ಲಿ ಓಡಾಡ್ರಿಲ್ವಾ, ಲಫಂಗರಿಲ್ವಾ, ದುಡ್ಡು ಮಾಡುವಂಥವ್ರು ಇಲ್ವಾ, ಬಂಗಾರಕ್ಕೆ ಬೆನ್ನತ್ತಂಥವ್ರು ಇಲ್ವಾ? ಹಾಗೆ ಅಲ್ಲೂ ಇದ್ದಾರಿಲ್ಲ ಅಂತಲ್ಲ, ಎಲ್ಲಗಳಿದ್ದಾರೆ. ಎಲ್ಲಲ್ಲೂ ಈ ದೇಶದಲ್ಲ ಇಂಥ ಜನ ಇದ್ದಾರೆ ಇವತ್ತು. ಅದಕ್ಕಾಗಿ ಇಲ್ಲಿ ಯಾರು ಪ್ರಶ್ನೆ ಮಾಡೋದು ಸ್ಥಿತಿಗೆ ಬಂದು ನಿಂತಿಲ್ಲ. ನಾವು ಹಿಂದುತ್ವ ಹೇಳ್ತೀವಿ, ನಾವು ಸಜ್ಜನರಿದ್ದೀವಿ, ಉಳಿದಲ್ಲ ದುಷ್ಟ ಅಂತ ಹೇಳುವಂಥ ಪದ್ಧತಿ ಆಗಲಿ, ನಾವು ಬಸವಣ್ಣ ಫಾಲೋ ಇದನ್ನು ಪ್ರಾಮಾಣಿಕದಿಂದ ಹೇಳುವಂಥದ್ದಾಗಲಿ ಯಾವುದೂ ಇಲ್ಲ. ಈ ನೆಲೆಯಲ್ಲೇ ನೀವು ಮಾತಾಡುತ್ತಿರುವಂಥ ಹಿಂದೂ ಧರ್ಮ ವಿರೋಧಿ ಅಲ್ಲ ಬಸವಣ್ಣ ಅಂತ ಹೇಳಿ ತಪ್ಪು. ಅವರು ಆವತ್ತಿನ ಬ್ರಾಹ್ಮಣ್ಯದ ವಿರೋಧಿನೇ ಇದ್ದರು. ಅವರು ಅಲ್ಲಿಯ ಶ್ರೇಣೀಕೃತ ಜಾತಿ ವ್ಯವಸ್ಥೆ ವಿರೋಧಿ ಇದ್ದರು ಅವರು. ಇವತ್ತು ನಿಮ್ಮಲ್ಲದ ಅದು ಜಾತಿ ಶ್ರೇಷ್ಠಪ್ಪ ಅನ್ನೋದು ಅದನ್ನು ಮೇಲ್ಪತ್ರ ಹೇಳ್ತೀರಿ, ನಾವು ಮೀಸಲಾತಿ ವಿರೋಧಿ ಅಲ್ಲ ಹಾಗೆ ಹೀಗೆ. ಆದರೂ ನಾವು ನಂಬ್ತಾ ಇದ್ದೀವಿ. ನಮ್ಗೆ ಈಗ ಅಧಿಕಾರ ಕೊಟ್ಟದ ನಿಮ್ಮ ಮಂದಿಗೆ. ಮೋದಿಯವರು ಆಳ್ತಾ ಇದ್ದಾರೆ ನಮ್ಮನ್ನು, ನಿಮ್ಮ ಜನನಲ್ವ ಅವರು? ಅಧಿಕಾರದಲ್ಲಿ ಇದ್ದೀರಿ ನೀವೀಗ, ಅವ್ರ ಪರವಾಗಿ ನೀವು ಮಾತಾಡ್ರಿ, ಏನು ತಪ್ಪಿಲ್ಲ, ಅದು ಸರಿ, ನಾವು ತಪ್ಪು ಅಂತ ಹೇಳಿಕೊಂಡೆ. ಆ ಜೀವದ ಅವರು ಸ್ವಲ್ಪ ಆಗಲಿಕ್ಕಿದ್ದಾರೆ ಅಂತ ನಾನು. ಆದರೆ ಇವರು ಲಿಂಗಾಯತ ಅಂತ ಏನು ಕರ್ಕೊಳ್ಳುವಂಥವ್ರು, ಇವರು ಸರಿಯೋ ತಪ್ಪು ಅದು ಇಲ್ಲಿ ಡಿಸ್ಕಷನ್ ಮುಖ್ಯ ಅಲ್ಲ. ಆದರೆ ಬಸವಣ್ಣ ಒಬ್ಬ ಪ್ರಾಮಾಣಿಕವಾಗಿ ಬಿದ್ದ ಸಮುದಾಯದ ಸಲುವಾಗಿ ಅವ್ರು ಎಬ್ಬಿಸಲು ಹೋರಾಟ ಮಾಡಿದಂಥವ. ಅದಕ್ಕಾಗಿ ಅನುಭವ ಮಂಟಪ ಕಟ್ಟಿ ತನ್ನ ಜೀವನ ಅದಕ್ಕೆ ಬಲಿ ಕೊಟ್ಟಂಥವ್ರು. ಇವತ್ತು ಅಂಬೇಡ್ಕರ್ ಸಹಿತ ಅಷ್ಟೇ ಬದುಕವರು, ಗಾಂಧೀಜಿಯವರು ಸಹಿತ ಅಷ್ಟೇ ಬದುಕವರು. ಇವ್ರು ಯಾರೂ ಹಿಂದೂ ವಿರೋಧಿಗಳಲ್ಲ. ಇವತ್ತು ನಾವು ಹಿಂದೂ ವಾದ ಮಾಡ್ತೀವಿ, ಇದ್ರ ವಿರೋಧಿಗಳಲ್ಲ, ಹಿಂದುತ್ವದ ವಿರೋಧಿಗಳು. ನೀವು ಹಿಂದುತ್ವ ಪ್ರತಿಪಾದನೆ ಮಾಡ್ತಾಯಿದ್ದೀರಿ. ಆದರೆ ನಿಜವಾಗಿ ನೀವು ಬಸವಣ್ಣ ಅರ್ಥ ಮಾಡ್ಕೊಂಡಿದ್ರೆ ಈ ಪದನ ನೀವು ಬಳಸ್ತಾ ಇರಲಿಲ್ಲ. ಹಿಂದೂ ಅನ್ನೋ ಶಬ್ದನ ಬಳಸ್ತಾ ಇರಲಿಲ್ಲ, ಬ್ರಾಹ್ಮಣ್ಯ ಅಂತ ಬಳಸ್ತಾ ಇದ್ರಿ. ಇರಲಿ, ಅದೇನೂ ಇರಲಿ. ಇವತ್ತು ನಿಮ್ಗೆ ನಿಷೇಧ ಆಗ್ತಾ